3 ತಿಂಗಳಿಗೆ ಹುಟ್ಟಿರ್ತಾರೆ ಆಡ್ತೀಯ. ಅಣ್ಣ ಸ್ವಲ್ಪ ಹೋಗೋಣ ಆ ಕಡೆಗೆ. ಹಾ ಮತ್ತೆ ಅದೇ ಮಿಡಿಲ್ ಅಲ್ಲಿ ಹೋಗೋಣ ಇರೋದು ಸ್ವಲ್ಪ ಈ ಕಡೆ. ಈಗ ಇಲ್ಲಿ ಇದೆಯಲ್ಲ ಇದ್ರ ಹತ್ರ ಚೆನ್ನಾಗಿ ಬರುತ್ತೆ. ಚಲೋ ಚಲೋ. ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತು ನಮ್ಮದು ಬೆಂಗಳೂರಿಂದ 2 ಡೇಸ್ ಟ್ರಿಪ್ಪು. ನಮ್ಮ ಸಿಸ್ಟರ್ಸು ಆಮೇಲೆ ನಮ್ಮ ಬ್ರದರ್ಸು, ನಮ್ಮ ಬ್ರದರ್ ಅವರ ಫ್ಯಾಮಿಲಿ ಎಲ್ಲ ಬಂದಿದೆ ನೋಡಿ. ನನ್ನ ಜೊತೆ ಬಂದಿದ್ದಾರೆ, ನಾನೇ ಕರ್ಕೊಂಡ್ ಬಂದಿದ್ದೀನಿ. ಇಲ್ಲಿ ಕಾಣ್ತಿದಾರಲ್ಲ ನಮ್ಮ ಬ್ರದರು ಆಮೇಲೆ ನಮ್ಮ ಸಿಸ್ಟರು, ಅವರ ಮಕ್ಕಳು ಇಲ್ಲಿದ್ದಾರೆ ನೋಡಿ 5 ಜನ. ಇವರೆಲ್ಲ ಎಷ್ಟು ಕಿತಾಪತಿ ಅಂತಂದ್ರೆ ಇವ್ರದೆಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ತೀನಿ ಯಾರ್ಯಾರು ಏನೇನಂತ ಹೇಳ್ಬಿಟ್ಟು. ಹೇಳ, ನಿನ್ನ ಹೆಸರು ಹೇಳ. ನನ್ನ ಹೆಸರು ರಕ್ಷಿತಾ. ರಕ್ಷಿತಾ. ನನ್ನ ಹೆಸರು ಧನಲಕ್ಷ್ಮಿ. ಧನಲಕ್ಷ್ಮಿ, ಆಶಾರಾಣಿ, ಆಶಾರಾಣಿ, ಬಿಂದುಶ್ರೀ, ಬಿಂದುಶ್ರೀ, ಉಷಾ. ಇವ್ರು 5 ಜನ. ಇವರು ಅವ್ರ ಡ್ಯಾಡಿ ಮಮ್ಮಿ ಹಿಂದೆಗಡೆ ಇದ್ದಾರೆ. ನಾನು ಇವ್ರಿಗೆ ಬ್ರದರ್. ಸೊ ನಮ್ಮ ರಿಲೇಟಿವ್ ಏನೇ. ಇವತ್ತು ನಾವು 2 ಡೇಸ್ ಟ್ರಿಪ್ಪು ಬೆಂಗಳೂರಿಂದ ಬಂದಿದ್ವಿ. ಫಸ್ಟ್ ಬಂದ್ಬಿಟ್ಟು ಬೆಂಗಳೂರಿಂದ ಸಿಗಂದೂರಿಂದ ಇಲ್ಲಿಂದ ಒಂದೊಂದೇ ನೋಡ್ಕೊಳ್ತಿದ್ವಿ. ನಾವು ಇವಾಗ ಸಿಗಂದೂರು ಬ್ರಿಡ್ಜ್ ಮೇಲೆ ಇದ್ವಿ. ಸಿಗಂದೂರು ಬ್ರಿಡ್ಜ್ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಫಸ್ಟ್ ಟೈಮ್ ನಾವು ಬಂದಿರೋದು. ತೋರಿಸ್ತೀವಿ ನೋಡಿ. ನೋಡಿ, ಇದು ಸ್ಟಾರ್ಟ್ ಆದಾಗ ನಾವು ಬ್ರಿಡ್ಜ್ ಓಪನ್ ಆದಾಗ ಫಸ್ಟ್ ಟೈಮ್ ಬಂದಿರೋದು. ಎಷ್ಟು ಅದ್ಭುತ ಕಾಣ್ತಿದೆ ಅಂದ್ರೆ ರೋಡ್. ಬರೀ ಜಸ್ಟ್ 2 ಮಿನಿಟ್ಸ್ ಅಲ್ಲೇ ನಾವು ರೋಡ್ ಕ್ರಾಸ್ ಮಾಡಬಹುದು. ನೋಡಿ, ಇವರು ರೀಲ್ಸ್ ಮಾಡ್ತಾಳಂತೆ. ಅವಳು ಬೆಳಗಿಂದ ಮೇಕಪ್ ನೋಡಿ ನೋಡಿ ಸಾಕಾಗಿದೆ. ಮೇಕಪ್ ಇರೋದೇ ಮಾಡ್ಕೊಳಕ್ಕೆ. ಈ ಕಡೆ ತೋರ್ಸಡಿ ಇರಿ. ನೋಡಿ ಎಷ್ಟು ಅದ್ಭುತವಾಗಿದೆ ಇದು. ಎಷ್ಟು ಸಾವಿರಾರು ಜನಕ್ಕೆ ಅನುಕೂಲ ಆಗಿದೆ ಅಂದ್ರೆ ಈ ಬ್ರಿಡ್ಜ್ ಮಾಡಿ. ಸೊ ಬಹಳ ಅದ್ಭುತವಾಗಿರ್ತಕ್ಕಂಥ ಸಿಗಂದೂರು ಬ್ರಿಡ್ಜ್. ಸುಮಾರು ಟೂರಿಸ್ಟ್, ಇವತ್ತು ಸಾಟರ್ಡೆ ಸಂಡೇ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಟೂರಿಸ್ಟ್ ಜನ, ಸಿಕ್ಕಾಬಟ್ಟೆ 3 ಡೇಸ್ ರಜೆ ಇರೋದ್ರಿಂದ ಈ ಕಾರಲ್ಲಿ, ಎರ್ಟಿಗಾ ಕಾರಲ್ಲಿ, ಇವ್ರದೇ ಕಾರಲ್ಲಿ ಬಂದಿದ್ವಿ. ಇವರು ಬ್ರಿಡ್ಜ್ ನೋಡ್ಬೇಕಂತ ಹೇಳಿದ್ರು, ಅದಕ್ಕೋಸ್ಕರನೇ ಒಬ್ಬೊಬ್ಬರನ್ನೇ ನೋಡಿ. ಇಲ್ಲಿ ಬೆಳಿಗ್ಗೆಯಿಂದ ಇವ್ರು ನೋಡ್ತಾ ಇದ್ದೀನಿ. ಫೋನ್ ಬಿಟ್ರೆ ಆಳೆಲ್ಲ ಬೆಳಿಗ್ಗೆ 5 ಗಂಟೆಯಿಂದ ಫೋನ್ ಹಿಡ್ಕೊಂಡಿದ್ದಾಳ. ಮಿನಿ ವ್ಲಾಗರ್ ನಾನು. ನೋಡಿ, ಮಿನಿ ವ್ಲಾಗರ್ ಅಂತ ಮಾತಾಡಾಗಾದ್ರೆ ಮಿನಿ ವ್ಲಾಗರ್ ನಾನು. ಹೌದು, ಹೇಳಂಗ ಏನಾದ್ರು. ಹೌದು, ಏನಕ್ಕೆ ಬಂದಿದ್ದೀಗ? ಈಗ ಟ್ರಿಪ್ ಮಾಡಕ್ಕೆ ಫ್ಯಾಮಿಲಿ ಜೊತೆ. ಏನೇನು ಬರೇ ಮೇಕಪ್ ಮಾಡ್ತಿದ್ದೆ, ಟ್ರಿಪ್ ಮಾಡ್ತಾ ಇಲ್ಲ. ಎರಡು ಮಾಡ್ಬೇಕು, ಅದಕ್ಕೆ ಎರಡು ಮಾಡ್ತೀನಿ. ನೋಡಲ್ಲ, ಅವ್ರ ಅಪ್ಪ ನಗ್ತದೆ ನಮ್ಮ ಬ್ರದರ್. ಇವ್ರು ಬ್ಲಾಗ್ ಮಾಡ್ತಾರೆ, ಮಾಡ ನೋಡೋಣ. ಏನಂದ್ರೆ ಏನಂತ ಮಾಡ್ಬೇಕು? ಏನ್ ಮಾಡ್ತೀವಿ ಮಾಡ್ ಬ್ಲಾಗ್? ನಾವು ಮಿನಿ ವ್ಲಾಗರ್. ಮಿನಿ ಬ್ಲಾಗರ್. ಓಕೆ, ಆಯ್ತು, ಹೋಗಿ ನೋಡಿ. ಹೇಳಿ ಏನಾದ್ರು. ಇವರು ಏನೋ ವೀಕ್ಷಕರಿಗೆ ಹೇಳಿ ಏನಾದ್ರು. ಹಾಯ್, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ರಚ್ಚು ಮಿನಿ ವ್ಲಾಗ್. ಓಕೆ, ರಚ್ಚು ಇನ್ಸ್ಟಾಗ್ರಾಮ್. ಸೊ ದಯವಿಟ್ಟು ಇವಳದು ಐಡಿ ಇದ್ರೆ ನಿಮ್ಗೆ ಏನಾದ್ರು ನೆನಪಿದ್ರೆ ಫಾಲೋ ಮಾಡಿ, ಓಕೆನಾ? ಹಾಯ್, ನೋಡಿ ಇವ್ರು ಫುಲ್ ಬೆಟ್ಟ. ಬಾಯಿಲ್ಲ ನೀನು ಕೂಡ. ಅವಳು ಮಾಡ್ತಾಳೆ, ಅವಳು ವಿಡಿಯೋ ಮಾಡಕ್ ಬಿಟ್ಟಿದ್ವಿ. ಸಿಗಂದೂರು ಬ್ರಿಡ್ಜ್ ನಾವು ಯಾವತ್ತೂ ಫಸ್ಟ್ ಟೈಮ್ ನಾವು ಬಂದಿರೋದು. ಸೊ ಯಾವಾಗಲೂ ನಾವು ಲಾಂಚಲ್ಲಿ ಹೋಗ್ತಾ ಇದ್ವಿ ಫ್ಯಾಮಿಲಿ ಬಂದಾಗ. ಫಸ್ಟ್ ಟೈಮ್ ಇದು ಹೊಸ ಬ್ರಿಡ್ಜಲ್ಲಿ ನಾವು ಬಂದಿರೋದು. ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಇದು ಈ ತಮಿಳ್ನಾಡಲ್ಲಿ ನಾವು ಇದು ಏನು ರಾಮೇಶ್ವರಂಗೆ ಹೋದ್ರೆ ಪಂಬಂ ಬ್ರಿಡ್ಜ್ ಇದೆಯಲ್ಲ, ಪಂಬಂ ಬ್ರಿಡ್ಜ್ಗಿಂತ ಅದ್ಭುತವಾಗಿ ಇದೆ ಇದು. ಒಂಥರ ಏನು ಇದು ಏನು ಹೇಳ್ತಿರೋದಕ್ಕೆ, ತೂಗು ಎಲೆ ಸೇತುವೆ ಅಂತ ಹೇಳ್ತೀವಲ್ಲ, ಆ ರೀತಿ ಮಾಡಿದ್ರೆ ಎಷ್ಟು ಸಾವಿರಾರು ಜನಕ್ಕೆ ಹೆಲ್ಪ್ ಆಗಿದೆ ಅಂತಂದ್ರೆ ಈ ಬ್ರಿಡ್ಜ್ ಮಾಡಿದಾಳಿಂದ. ಬರೀ ಜಸ್ಟ್ ಆ ಕಡೆಯಿಂದ ಈ ಕಡೆಗೆ ನಾವು 2 ಮಿನಿಟ್ಸ್ ಅಲ್ಲಿ ಮಾಡ್ಬೋದು. ಇಲ್ಲಿ ಪ್ರವಾಸಿಗರು ಬಂದ್ಬಿಟ್ಟು ಬೇಕಾದಷ್ಟು ಜನ ರೀಲ್ಸ್ಗಳು ಮಾಡ್ತಾರೆ ಇಲ್ಲಿ. ಯಾಕಂದ್ರೆ ನಾನು ನೋಡಿದ್ದೀನಿ. ಬಟ್ ಈ ಬ್ರಿಡ್ಜ್ ಬಗ್ಗೆ ನಾನೊಂದು 2 ನಿಮಿಷ ಮಾಹಿತಿ ಕೊಡ್ತೀನಿ. ಸಾವಿರಾರು ಜನ ಈ ಕಡೆ ಏನು ಕೊಲ್ಲೂರು ಸೈಡಿಂದ, ಈ ಕಡೆ ಚಿಕ್ಕ ಚಿಕ್ಕ ವಿಲೇಜ್ ಕಡೆಯಿಂದ ಈ ಕಡೆ ಸಾಗರ ಕಡೆ ಬರ್ಬೇಕಂದ್ರೆ ಲಾಂಚ್ ಸ್ಟಾಪ್ ಆದ್ರೆ ಸಂಜೆ 6 ಗಂಟೆ ಮೇಲ್ಪಟ್ಟು ಇವ್ರು 60ರಿಂದ 70 ಕಿಲೋಮೀಟರ್ ರೌಂಡ್ ಹಾಕೊಂಡ್ಬರ್ಬೇಕಾಯ್ತು. ಇವತ್ತಿನ ದಿನ ಅವರು ಈ ಜಸ್ಟ್ 2 ನಿಮಿಷಕ್ಕೆ ಈ ಬ್ರಿಡ್ಜ್ ಪಾಸ್ ಆಗ್ಬೋದು. ಆ ರೀತಿ ಅನುಕೂಲ ಆಗಿದೆ. ಯಾಕಂತಂದ್ರೆ ಈ ಬ್ರಿಡ್ಜ್ ಇಲ್ಲ ಅಂದಿದ್ರೆ ಎಷ್ಟು ಜನ, ಯಾಕಂದ್ರೆ ನೈಟ್ ಹೊತ್ತು ಕೆಲವರಿಗೆಲ್ಲ ಈ ಸೈಡ್ ಭಾಗದ ಜನಗಳಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೂ ಬಹಳ ಕಷ್ಟ ಆಗ್ತಾ ಇತ್ತು. ಇವಾಗ ಏನಿಲ್ಲ, ಈ ರೋಡ್ ಆಗಿರೋದ್ರಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ರೋಡು. ಅದು ಸೆಂಟ್ರಲ್ ಗೌರ್ಮೆಂಟ್ BJP ಮಾಡಿದೆ. ಈ ಬ್ರಿಡ್ಜ್ದು ಏನಂದ್ರೆ ಒಂದೇ ಒಂದು ಪ್ರಾಬ್ಲಮ್ಮು, ಈ ಉದ್ಘಾಟನೆ ಆದಾಗ
ಯಾವೊಬ್ಬ ರಾಜಕೀಯ ವ್ಯಕ್ತಿಗಳು ಕೂಡ ಈ ಸರ್ಕಾರ ನಡೆಸೋದಿಲ್ಲ, ಅವ್ರು ಬರಲಿಲ್ಲ, ಅದೇ ಬೇಜಾರು. ಸೊ ಎಲ್ಲ ಸೆಂಟ್ರಲ್ಲರು ಯಾರು ಇದ್ದಾರೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಬಂದು ಉದ್ಘಾಟನೆ ಮಾಡಿದರು. ಭಾಳ ಅದ್ಭುತವಾಗಿದೆ. ನಮ್ಮ ಪ್ರವಾಸ ಈಗ ಬಂದ್ಬಿಟ್ಟು ನೆಕ್ಸ್ಟ್ ಎಲ್ಲಿಗೆ, ಕೊಲ್ಲೂರಲ್ಲಿ ಸಿಗೋಣ. ಓಕೆ, ಅಲ್ಲ ಕೈಯಲ್ಲಿದೆ ಹೊತ್ತು. ಇನ್ನೊಂದ್ಸಲಿ ಫಸ್ಟ್ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಇನ್ಸ್ಟಾ ಮಿನಿ ವ್ಲಾಗ್. ಅಂಡ್ ಇವತ್ತು ಸಿಗಂದೂರಿಂದ ನೆಕ್ಸ್ಟ್ ನಾವು ಸಿಗಂದೂರ್ ಬ್ರಿಡ್ಜ್ ಇಂದ ನೆಕ್ಸ್ಟ್ ಕೊಲ್ಲೂರ್ಗೆ ಹೊರಟಿದ್ದೀವಿ. ಅಂಡ್ ಸಿಗಂದೂರ್ ಬ್ರಿಡ್ಜ್ ಅಲ್ಲಿ ಫೋಟೋಸ್ ತಕೊಂತ ಇದ್ವಿ. ಹಾಯ್ ಮಾಡ್ರಿ, ಹಾಯ್ ಮಾಡ್ರಿ, ಹಾಯ್. ಎಲ್ಲಿ ನಿಮ್ಮಮ್ಮ? ಎಲ್ಲಿ ಎಲ್ಲಿ ಎಲ್ಲಿ? ಸರಿ ಬನ್ನಿ. ಹಾಯ್, ನಾವು ಕುಂದಾಪುರ ಕೋಡಿ ಬೀಚ್. ಹಾಯ್ ಮೇಡಮ್. ಕುಂದಾಪುರ ಕೋಡಿ ಬೀಚ್ ನಾವು ಬೋಟಿಂಗ್ ಹೊರಡ್ತಾ ಇದ್ವಿ. ಇದು ಬಂದ್ಬಿಟ್ಟು ಮಿನಿಮಮ್ ಎಷ್ಟು ಕಿಲೋಮೀಟರ್ ಇದು? ಎಷ್ಟು ಕಿಲೋಮೀಟರ್? 10 ಕಿಲೋಮೀಟರ್ ಟೋಟಲ್ ಬಂದ್ಬಿಟ್ಟು. ಒಂದು ಡೆಲ್ಟಾ ಪಾಯಿಂಟ್ ಅಂತ ಹೇಳಿ ಇದೆ, ಆಮೇಲೆ ಇನ್ನೊಂದು ಮ್ಯಾಂಗೋ ಟ್ರೀಸ್ ಅಂತ ತೋರಿಸ್ತಾರೆ ಎಷ್ಟು ಸ್ಪೀಡ್ ಹೋಗ್ತಿದೆ ಬೋಟು. ನಮ್ಮ ನಿಖಿಲ್ ಕುಮಾರ್ ಸರ್ ಇವರು ಕೋಡಿ ಬೀಚಲ್ಲಿ ಬಂದ್ರೆ ಇವ್ರು ಸಿಗ್ತಾರೆ 100%. ಇವಾಗ ಇಲ್ಲಿ ಇದೆಯಲ್ಲ, 5 ನದಿ ಮಿಕ್ಸ್ ಆಗಿದೆ ಇಲ್ಲಿ. ಓಕೆ, ಅದು ಸಮುದ್ರಕ್ಕೆ ಸೇರೋದಾಗ ಮತ್ತೆ ಮುಂಗಡೆ ಇಲ್ಲಿ 5 ರಿವರ್ ಒಂದೊಂದಿತ್ತು. ಒಂದು ನಮ್ದು ನಾಗರ ಫಾರೆಸ್ಟ್ ಅಂತೀವಲ್ಲ, ಅಲ್ಲಿ ಚಕ್ರ ರಿವರ್ ಅಂತ ಬರುತ್ತೆ. ಓಕೆ, ಮತ್ತೆ ಪರ್ವತದಿಂದ ಹೊರ ಮತ್ತೆ ಮುಳ್ಳೂರಿಂದ ಸ್ವಲ್ಪ ಮತ್ತೆ ಕುರ್ಚ ಮತ್ತೆ ಐದಲ್ಲಿ ಹೋಗಿ ಸಮುದ್ರ ಸೇರಿದಾಗ ಈ ಏರಿಯಾನ ಪಂಚಗಂಗಾವಳಿ. ಇದು ಫುಲ್ ಈ ಕಡೆ ಗಂಗೋಳಿ ಅಲ್ಲ, ಅದೆಲ್ಲ ಅದು ಗಂಗೋಳಿ. ಫಿಶಿಂಗ್ ಬಂದರು ಕಂಪ್ಲೀಟ್. ಬಂದರು ಇವಾಗ ಫಿಶಿಂಗ್ ಎಲ್ಲ ಹೋಗ್ತಾರಲ್ಲ. ಎಷ್ಟು ಸ್ಪೀಡ್ ಹೋಗುತ್ತೆ ಈ ಬೋಟು? ಸ್ಪೀಡ್ ಬೋಟ್ ಎಷ್ಟು ಹೋಗುತ್ತೆ? ಫಿಶಿಂಗ್ ಬೋಟ್ ಈ ಬೋಟ್ ಅಲ್ಲ, ಸ್ಪೀಡ್ ಲಿಮಿಟ್ ಎಷ್ಟು ಬೋಟು? ಸ್ಪೀಡ್ ಲಿಮಿಟ್ ಎಷ್ಟು? ಸ್ಪೀಡ್ 60. ಎಲ್ಲರೂ ಜಾಕೆಟ್ ಹಾಕೊಳ್ಳಿ. ಅದು ಎಲ್ಲರೂ ಹಾಕೊಳ್ಬೇಕು, ಜಾಕೆಟ್ ಎಲ್ಲರೂ ಹಾಕೊಳ್ಳಿ. ವಾವ್, ಎಷ್ಟು ಸೂಪರ್ ಆಗಿದೆ ನೋಡಿ. ಇದು ನೀವು ಬೆಂಗಳೂರಿಂದ ಕೋಡಿ ಬೀಚ್ ಅಂದ್ರೆ ಕುಂದಾಪುರಕ್ಕೆ ಬಂದ್ರೆ 100% ಬೋಟಿಂಗ್ ಮಾಡ್ಬೋದು. ಇದು ಜಾಯಿಂಟ್ ಆಗಿ ಬಂದ್ರೆ ಒಂದೇ ಗ್ರೂಪ್ ಬಂದ್ರೆ ಒಂದೇ ಬೋಟ್ ನೋಡ್ರೆ ನಿಮಗೆ 3,000-3,500 ರೂಪಾಯಿ ಹತ್ರ ಬೀಳುತ್ತೆ. ನೀವು ಶೇರ್ ಮಾಡ್ಕೊಂಡು ಇನ್ನೊಂದು ಫ್ಯಾಮಿಲಿ ಬಂದ್ರೆ ನಿಮಗೆ ಬರೀ 1,600-1,700 ರುಪೀಸ್ ಚಾರ್ಜಸ್ ಮಾಡ್ತಾರೆ. ಬಟ್ 1 ಅವರ್ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ, ಡಾಲ್ಫಿನ್ ಸಿಗುತ್ತೆ, ಏನು ಡಾಲ್ಫಿನ್ದು ಏನೋ ಇದು ದೊಡ್ಡದು ಡಾಲ್ಫಿನ್ ಸಿಗುತ್ತೆ ಹೇಳ್ತಿದ್ದಾರೆ. ಸಿಗುತ್ತೆ ಇಲ್ಲ ನೋಡೋಣ, ಟ್ರೈ ಮಾಡೋಣ. ಅದ್ಭುತ ರೈಡಿಂಗು ನಿಖಿಲ್ಲು. ಇವರೆಲ್ಲ ಎಕ್ಸ್ಪೀರಿಯನ್ಸ್ ತುಂಬಾ ಇದೆ, ಯಾಕಂದ್ರೆ ಯಾವಾಗ್ಲೂ ಇಲ್ಲೇ ಇರ್ತಾರಲ್ವಾ. ಸೊ ಅದರಿಂದ ಅವರಿಗೆ ಪ್ರವಾಸಿಗರನ್ನ ಕರ್ಕೊಂಡು ಹೋಗೋದೇ ಅವರಿಗೆ ಇದೇ ಕೆಲಸ ಮೇಯ್ನು. ಇದಾಗಲೇ ನಾನು 2ನೇ ಸಾರಿ ಬಂದಿರೋದು. ಸರಿ, ಆಗಲೇ ನಾನು ಒಂದು
1 ಇಯರ್ ಬ್ಯಾಕ್ ಬಂದಿದ್ದೆ. ಈಗ ಮತ್ತೆ ಇವರು ನಮ್ಮ ಬ್ರದರು ಆಮೇಲೆ ಸಿಸ್ಟರು ಇವರೆಲ್ಲ ಡೆಲ್ಟಾ ಪಾಯಿಂಟ್ ಅಂದ್ರೆ ಸಮುದ್ರ ಕಂಪ್ಲೀಟ್ ಈಗ ಜಾಯಿಂಟ್ ಆಗ ರಿವರು ಪ್ಲಸ್ ಸಮುದ್ರ ಸೇರುತ್ತಲ್ಲ, ಸೊ ಆ ಜಾಗಕ್ಕೆ ಡೆಲ್ಟಾ ಪಾಯಿಂಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೆಂಗಿದೆ? ಚೆನ್ನಾಗಿದ್ಯಾ? ಇಷ್ಟು ತನಕ ನಿದ್ದೆ ಹೊಡಿತಿದ್ದೆ ಮತ್ತೆ ಕಾರಲ್ಲಿ? ಈಗ ಮೈಂಡ್ ಫ್ರೆಶ್ ಆಗ್ತಿದ್ಯಾ? ಹಾಯ್, ಹೆಂಗಿದೆ? ಚೆನ್ನಾಗಿದ್ಯಾ? ಇಷ್ಟು ತನಕ ನಿದ್ದೆ ಹೊಡಿತಿದ್ದೆ ಮತ್ತೆ ಕಾರಲ್ಲಿ? ಹಲೋ ಬ್ಲಾಗರ್, ಹಲೋ, ಕಿಸ್ಕೋ ಹಿಡ್ಕೋ, ಹುಷಾರ್ ಆ ಕಡೆ. ನಾನು ಇಡೀ ಏನಾಗೆಲ್ಲ ಇದು ನದಿ ಮತ್ತೆ ಸಮುದ್ರ ಸೇರೋ ಜಾಗ. ಯಾವ್ದು ಪಾಯಿಂಟ್ ಇದು? ನದಿ ಮತ್ತು ಸಮುದ್ರ ಸೇರೋ ಜಾಗ. ಇವಾಗ ನಾವು ನದಿಯಿಂದ ಎಷ್ಟು ಸ್ಪೀಡ್ ಬೋಟ್ ಎಲ್ಲ ಹಿಂಗೆ ಶೇಕ್ ಆಗ್ತಾ ಇದೆ ನೋಡಿ, ಎಷ್ಟು ಹೈಟ್ ಆಗಿ. ವಾವ್, ಬೋಟೆ ಶೇಕ್ ಆಗ್ತಾ ಇದೆ ನೋಡಿ. ಇಲ್ಲಿ ನಮ್ ಟಗರು ಪುಟ್ಟಿ. ಓ ಮೇಡಮ್ ಅವರೇ, ಬ್ಲಾಗರ್ देखो इधर, हाय. ನೀರೇ ಸರಿ ಹೊಡಿತೈತೆ, ಮಗು ಹೊಡಿತೈತೆ. ನೀವು ಬಂದ್ರೆ ಈ ರೀತಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಬಟ್ 1 ಅವರ್ ಫುಲ್ ಎಂಟರ್ಟೈನ್ಮೆಂಟ್. ನಿಖಿಲ್ ಕವರ್ ಅಲ್ಲ, ಬೇರೆ ಬೋಟ್ಗಳಲ್ಲೆಲ್ಲ ಸಾಂಗ್ ಹಾಕ್ತಿರಲ್ಲ, ಸಾಂಗ್ ಹಾಕಲ್ಲ ನಿಖಿಲ್? ಸಾಂಗ್ ಎಲ್ಲ ಹಾಕ್ತಾರಲ್ಲ, ಸಾಂಗ್ ಇಲ್ಲ ಬೋಟಲ್ಲಿ? ಸಾಂಗ್ ಎಲ್ಲ ಹಾಕ್ತಾರಲ್ಲ? ಇಲ್ಲ ಇಲ್ಲ, ನಮ್ದು ನ್ಯಾಚುರಲ್ ಬೋಟ್. ನ್ಯಾಚುರಲ್ ಬೋಟ್. ನಾ ಲಾಸ್ಟ್ ಟೈಮ್ ಬಂದಾಗ ಸಾಂಗ್ ಎಲ್ಲ ಹಾಕಿದ್ರು, ಬಟ್ ಇವಾಗ ಬ್ಯಾಟ್ರಿ ಚಾರ್ಜ್ ಇಲ್ಲ ಅದು. ಹೌದಾ? ಸ್ಪೀಕರ್ ಎಲ್ಲ ಇದೆಯಾ? ಸ್ಪೀಕರ್ ಎಲ್ಲ ಇದೆ, ಲೈಟ್ ಎಲ್ಲ ಲೈಟ್ ಎಲ್ಲ ಇದೆ, ಎಲ್ಲೆಲ್ಲ ಇದೆಯಲ್ಲ ಸೈಡ್ ಅಲ್ಲಿ. ನಿಮ್ದು ಓನ್ ಬೋಟಾ ಅಥವಾ ಡ್ರೈವ್? ನಿಮ್ದು ಸ್ವಂತನಾ ಅಥವಾ ಹೌದು, ಸ್ವಂತ ಬೋಟ್. ನಿಮ್ದು ಸ್ವಂತ. ಎಷ್ಟು ವರ್ಷ ಸರ್ವಿಸ್? ನಮ್ದು 5 years. ಎಲ್ಲ ಲೈಸೆನ್ಸ್ ಎಲ್ಲ ಬೇಕಲ್ಲ ಇದು ಗೌರ್ಮೆಂಟ್? ಹೌದು. ಟೂರಿಸಂನವರೆಲ್ಲ ಬರ್ತಾರಲ್ವಾ? ಬರ್ತಾರೆ. ಯಾವ ಟೈಮಲ್ಲಿ ಜಾಸ್ತಿ? ಕ್ರಿಸ್ಮಸ್. ಇವರು ನಿಖಿಲ್ ಅಂತ ಕ್ರಿಸ್ಮಸ್ ಮತ್ತೆ ಲಾಂಗ್ ವೀಕೆಂಡ್. ಲಾಂಗ್ ವೀಕೆಂಡ್ ಲಾಂಗ್ ವೀಕೆಂಡ್ ಬಿಸಿ ಇದು. ಇವಾಗ ಈ ವೀಕೆಂಡ್ ತುಂಬಾ ಕ್ರೌಡ್ ಇದೆ, ನಾಳೆನೂ ಕ್ರೌಡ್ ಇದೆ. ಬಿಸಿ ಇಲ್ದಿರೋ ಟೈಮಲ್ಲಿ ಏನ್ ಮಾಡ್ತೀರಾ ನೀವು? ಬಿಸಿ ಇಲ್ದಿರೋ ಟೈಮಲ್ಲಿ ಕಾಯಾಕಿಂಗ್ ಎಲ್ಲ ಮಾಡ್ತೀವಿ. ಕಾಯಾಕಿಂಗ್, ಬೋಟಿಂಗ್ ಯಾವಾಗ್ಲೂ ಇರುತ್ತೆ. 1-2 ಬುಕಿಂಗ್ ಆದ್ರೂ ಇರುತ್ತೆ ಡೈಲಿ. ಫಿಶಿಂಗ್ ಎಲ್ಲ ಮಾಡ್ತೀರಾ ನೀವೇನಾದ್ರು? ಫಿಶಿಂಗ್ ಏನಾದ್ರು ಮಾಡ್ತೀರಾ? ಬಿಸಿ ಮಾಡಿ ಇದಕ್ಕೂ ಬೋಟಿಂಗ್ ಮಾಡಿ ಇದು ಮಾಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಬೇಕಾ? ಹೌದು. ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್. ಕಾರ್ದು ಯಾವ ರೀತಿಯಾಗಿ ಲೈಸೆನ್ಸ್ ಬೇಕಾ ಎಲ್ಲ ಅದೇ ರೀತಿ ಬೇಕು. ಫುಲ್ ಬೋಟ್ ಫುಲ್ ಸ್ಪೀಡಲ್ಲಿ ಇದೆ. ಫುಲ್ ನೀರು ಆಚೆ ಬರ್ತದೆ. ಸಮುದ್ರ ಪ್ಲಸ್ ನದಿ ಎರಡು ಸೇರ್ಕೊಂಡ್ರೆ ಇದು ಡೆಲ್ಟಾ ಪಾಯಿಂಟ್ ಅಂತ ಹೇಳ್ಬಿಟ್ಟು ಇದು ಹೇಳ್ತಾರೆ ನೋಡಿ. ವಾವ್, ಅಲ್ಲಿ ದೂರದಲ್ಲೆಲ್ಲ ಕಾಣ್ತಾ ಇದೆ ನೋಡಿ ಬೋಟ್ಗಳೆಲ್ಲ. ಇಷ್ಟು ದೂರದಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ. ಸೊ ಬ್ಯೂಟಿಫುಲ್ ಆಫ್ ಕುಂದಾಪುರ. ನೀವು ಈ ಕಡೆ ನೋಡಿದ್ರೆ ಕುಂದಾಪುರ ಸಿಟಿ ಕಾಣ್ಬೋದು. ಆ ಸೈಡಲ್ಲಿ ಸೂಪರ್ ಆಗಿದೆ ಬೋಟ್. ಇದು ಸುಮಾರು 12 ಮೆಂಬರ್ಸ್ ಆರಾಮಾಗಿ ಹೋಗ್ಬೋದು. ವಾಟರ್ ಗ್ರೀನ್ ಆಗಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲೆಗಳು. ಫುಲ್ 1 ಅವರ್ ಎಂಟರ್ಟೈನ್ಮೆಂಟ್ ಇದು. ಈ ಫುಲ್ ಡೆಲ್ಟಾ ಪಾಯಿಂಟ್ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಪ್ಲಸ್ ನಮಗೆ ಮ್ಯಾಂಗೋ ಫಾರೆಸ್ಟ್ ಎಲ್ಲ ನೆಕ್ಸ್ಟ್. ನೆಕ್ಸ್ಟ್ ಮ್ಯಾಂಗ್ರೋ ಫಾರೆಸ್ಟ್. ಮ್ಯಾಂಗೋ ಫಾರೆಸ್ಟ್. ಡಾಲ್ಫಿನ್ ಇಲ್ಲ, ಇನ್ನೊಂದು ಜಾಗ ಇದೆ, ಅಲ್ಲಿ ಎಲ್ಲಾದ್ರೂ ಇಲ್ಲ ಅಂದ್ರೆ ಸೀದಾ ಮ್ಯಾಂಗ್ರೋ ಫಾರೆಸ್ಟ್. ಈಗ ಡಾಲ್ಫಿನ್ ಇರೋ ಜಾಗದಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಬಟ್ ನೋಡೋಣ. ಹಲೋ, ಬೇಕು ಇಷ್ಟ ತನಕ ನಿದ್ದೆ ಚೆನ್ನಾಗಿ ಹೊಡೆದ್ರೆ ಈಗ ನೋಡ್ರಿ, ಈಗ ಬೋಟ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ಭಯ ಇವ್ರಿಗೆಲ್ಲ. ನೋಡಿ ಹೆಂಗ್ ನೋಡ್ರಿ, ಹೇಗಿದೆ? ಸಾಕಾಗಿದೆಲ್ಲ. ಚೆನ್ನಾಗಿ ಎಲ್ಲ ಕಾರಲ್ಲಿ ನಿದ್ದೆ ಹೊಡಿತಿದ್ರು. ಈಗ ಫುಲ್ ಫ್ರೆಶ್ ಅಪ್ ಆಗ್ತಿದ್ದಾರೆ. ಬೋಟ್ ಎಲ್ಲಾದ್ರೂ ಬೀಳುತ್ತೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಭಯ. ನೋಡಿ ಹೆಂಗ್ ಹೆಂಗ್ ಶೇಕ್ ಆಗ್ತಿದೆ ಅಲ್ವಾ? ನೆಕ್ಸ್ಟ್ ಸ್ವಿಮ್ಮಿಂಗ್ ಮಾಡಿದ್ರೆ ಈಗ ಇದ್ರಲ್ಲಿ ಸ್ವಿಮ್ಮಿಂಗ್ ಮಾಡ್ತೀಯಾ ನೀನು? ನಮ್ ಜಾಕೆಟ್ ಇದೆಯಲ್ಲ ನೋಡಲ್ಲಿ. ನಿಮಗೆ ಭಯ ಆಗತ್ತೆ ಬೇಕಂತಲೇ ಮಾಡ್ತಿದ್ರ ಅಥವಾ ಬೋಟ್ ಹೆಂಗ್ ಆಗ್ತಿದೆ ಗೊತ್ತಿಲ್ಲ. ನಿಖಿಲ್ ಅವರೇ, ನಿಖಿಲ್ ಕುಮಾರಸ್ವಾಮಿ
ನೀವೇ ಬೇಕಂತ ಮಾಡ್ತಿದ್ದೀರಾ? ಬೇಕಂತಲೇ ಮಾಡ್ತಾ ಇದ್ದೀರಾ? ನಗ್ತಾ ಇದಾರೆ. ಬೋಟ್ ಫುಲ್ ಹಿಂಗ್ ಶೇಕ್ ಮಾಡ್ತಾರೆ ಬೀಳೋ ತರ. ಬಟ್ ನಾನ್ ಬೇರೆ ಜಾಕೆಟ್ ಬೇರೆ ಹಾಕಿಲ್ಲ, ಎಲ್ಲರೂ ಜಾಕೆಟ್ ಹಾಕಿದ್ದಾರೆ. ನೋಡಿ ಎಷ್ಟು ಸ್ಪೀಡ್ ಇದೆ ಬೋಟ್. ಕುಂದಾಪುರಕ್ಕೆ ಬಂದ್ರೆ ಯಾವ್ದೇ ಕಡೆಕ್ಕೂ ಮಿಸ್ ಮಾಡಬೇಡಿ. ಬೇಕಾದ್ರೆ ನಿಖಿಲ್ ನಂಬರ್ ನಾನು ಬೇಕಾದ್ರೆ ಹಾಕಿರ್ತೀನಿ ನನ್ನ ಐಡಿಯಲ್ಲಿ. ನಂಬರ್ ಕೊಡಿ, ನಾನು ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಕ್ಲೀನ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು ಸೇಫ್ ಆಗಿ ಕರ್ಕೊಂಡು ಬರ್ತಾರೆ. ಬಟ್ ಒಳ್ಳೆ ಪರ್ಸನ್, ಗುಡ್ ಪರ್ಸನ್, ಸೋ ಹ್ಯಾಂಡ್ಸಮ್. ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಬೇರೆ ತರ ಇದ್ದಾರೆ. ಓಕೆ, ಇವ್ರನ್ನ ಭೇಟಿ ಆಗ್ಬೋದು ಬೇಕಾದ್ರೆ ನೀವು. ನಮಗೆ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸಿಕ್ಕಿದ್ದಾರೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಬೋಟಿಂಗ್. ಇದು ಡೆಲ್ಟಾ ಪಾಯಿಂಟ್ ಎಂಡ್. ಅಂದ್ರೆ ಡಾಲ್ಫಿನ್ ಕಾಣಿಸ್ತತ್ ಅಂತ ಹೇಳಿದ್ರು, ಅದೇ ಕಾರಣಕ್ಕೂ ನಮಗೆ ಡಾಲ್ಫಿನ್ ಸಿಕ್ಕಿಲ್ಲ. ಸೊ ಟರ್ನ್ ಮಾಡ್ತಾ ಇದ್ದಾರೆ. ಅದು ಬೋಟ್ ಟರ್ನ್ ಆಗ್ತಿದೆಲ್ಲ ಅಲ್ಲೊಂದು, ಅವರು ಸಹ ಹುಡುಕ್ತಾ ಇದ್ದಾರೆ. ಅವರು ಡಾಲ್ಫಿನ್ ಹುಡುಕ್ತಾ ಇದಾರೆ ಅಂತ ನೋಡಿ. ನಮ್ಗೆ ಏನಾದ್ರು ಸಿಗ್ಬೋದು ನೋಡಿ, ಯಾರಾದ್ರೂ ಸರ್ಚ್ ಮಾಡಿ ಡಾಲ್ಫಿನ್ ಸಿಗ್ಬೋದಂಗ. ಡಾಲ್ಫಿನ್ ಅಲ್ಲ, ದೊಡ್ಡದು ಇದು ಬರುತ್ತಲ್ಲ ಫಿಶ್ ತರದ್ದು. ಎಲ್ಲಿ ಅಲ್ಲ ಮೇಲೆ ಅಪರೂಪ ನೋಡಿದ್ರಾ? ಇಲ್ಲ, ಅವಳು ಹೇಳ್ತಾಳ ಡಾಲ್ಫಿನ್. ಡಾಲ್ಫಿನ್ ಹೆಂಗಿರೋದು ಗೊತ್ತಾ? ಹಾ, ಮತ್ತೆ ಅದು ಒಂದ್ಸರಿ ಮೇಲೆ ಎದ್ದು ಹಿಂಗ್ ಬೀಳುತ್ತೆ. ಹಾ, ಬಟ್ ಕಂಡ್ರೆ ಓಕೆ. ಕಳ್ಳಲ್ಲ, ಡಾಲ್ಫಿನ್ ಅಲ್ಲ, ಬಲೆ ಬಲೆ. ಹಾ, ಬಲೆ ಇರುತ್ತೆ. ಬಲೆ ಹಾಕಿರೋದೆಲ್ಲ ಗೊತ್ತಾಗುತ್ತಲ್ಲ ಎಲ್ಲೆಲ್ಲ ಅಂತ ನಿಮಗೆ. ಎಷ್ಟು ಬೋಟ್ ಶೇಕ್. ಡಾಲ್ಫಿನ್ ಇವಾಗ ರೈಟ್ ಟೈಮ್ ಅಲ್ಲ, ರೈಟ್ ಟೈಮ್ ಅಲ್ಲ. ಅದು ನದಿ ನೀರು ಬಂದು ಸಮುದ್ರಕ್ಕೆ ಸೇರುತ್ತಲ್ಲ, ಅವಾಗ 5 ನದಿ ಬಂದು ಸೇರೋ ಜಾಗ ಅಂತ ಹೇಳಿದ್ನಲ್ಲ ನಿಮ್ಗೆ. ಆ 5 ನದಿ ಅನ್ನೋದು ಫೋರ್ಸ್ ಅಲ್ಲಿ ಬರುತ್ತೆ. ನೀರ್ ಫೋರ್ಸ್ ಅಲ್ಲಿ ಮೀನ್ ಕೂಡ ಬರುತ್ತೆ, ನೀರ್ ಆ ಫೋರ್ಸ್ ಜೊತೆ. ಅದನ್ನ ತಿನ್ಲಿಕ್ಕೆ ಡಾಲ್ಫಿನ್ಸ್ ಡೆಲ್ಟಾ ಪಾಯಿಂಟ್ ಅಲ್ಲಿ ಬರುತ್ತೆ. ಡೆಲ್ಟಾ ಪಾಯಿಂಟ್ ಅಲ್ಲಿ ನೋಡಿದೇನ್ರಿ ಡಾಲ್ಫಿನ್? ಆ ಟೈಮಲ್ಲಿ ಬರುತ್ತೆ. ನಾವ್ ಇವಾಗ ಡಾಲ್ಫಿನ್ ಹುಡುಕ್ತದೆ. ಬಟ್ ಏನಾದ್ರೂ ಸಿಕ್ಕರೆ ಅದೃಷ್ಟ ಅಷ್ಟೇ. ಹಾಯ್ ಮಾಡಿ, ಹಾಯ್. ಇಲ್ಲೊಂದು ಬೋಟ್ ಬರ್ತಿದೆ ನೋಡಿ, ಅಲ್ಲಿ ಅವ್ರ ಎಷ್ಟು ಸ್ಪೀಡ್ ಬರ್ತಿದೆ. ಹಾಕೊಳ್ಳಿ ಆಯ್ತಾ, ಇಲ್ಲ ಫೈನ್ ಹಾಕ್ತಾರೆ. ಇಲ್ಲಿ ಜಾಕೆಟ್ ಇಲ್ಲಿದೆ, ಎಲ್ರು ಇಲ್ಲ ನೋಡಿ, ಮಿಡ್ಲಲ್ಲಿ ಕೂತ್ಕೊಳ್ಳಿ. ಇಲ್ಲ ಅಂದ್ರೆ ಹೋಗುವಾಗ ಇದು ನೀರ್ಸಿರುತ್ತೆ ಮೈ ಮೇಲೆ. ಸ್ಪೀಡ್ ಆಗುತ್ತಾ ಬೋಟು? ಓಕೆ. ಹೆಂಗ್ ಬೇಕಾಗುತ್ತೆ ನಿಖಿಲ್ ಅವ್ರೆ, ಫಾರೆಸ್ಟ್ ಅದು ಏನೇನು ಇರ್ತದೆ ಅಲ್ಲಿ? ನಿಮಗೆ ಫಾರೆಸ್ಟ್ ಅಲ್ಲಿ ಅದೊಂದು ನ್ಯಾಚುರಲ್ ಫಾರೆಸ್ಟ್ ಆಯ್ತಾ, ಅಂದ್ರೆ ಮ್ಯಾಂಗ್ರೋವ್ಸ್ ಅಂದ್ರೆ ಮನುಷ್ಯರು ಬೆಳೆಸಿರೋದು, ಅದಕ್ಕೆ ಮ್ಯಾಂಗ್ರೋವ್ಸ್ ಅಂತಾರೆ. ಮ್ಯಾಂಗ್ರೋವ್ಸ್ 35 year old ಫಾರೆಸ್ಟ್. ಅದೊಂದು ಈ ಫಾರೆಸ್ಟ್ ಅಲ್ಲಿ ಏನ್ ಇರಲ್ಲ, ಬಟ್ ಅದು ನೋಡ್ಲಿಕ್ಕೆ ಚಂದ ಅಷ್ಟೇ. ಹೌದಾ? ಫೋಟೋ ತಗೊಳ್ಲಿಕ್ಕೆ ಚಂದ ಇದೆ. ಫೋಟೋ ಎಲ್ಲ ತೊಗೊಳ್ಳಿ, ವ್ಯೂ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ ಫಾರೆಸ್ಟ್ ಒಳಗಡೆ ಎಲ್ಲ. ಸ್ಪೀಡ್ ಆಯ್ತು ಈಗ, ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೇಕಂತಂದ್ರೆ ಈ ಡೆಲ್ಟಾ ಪಾಯಿಂಟ್, ಮ್ಯಾಂಗ್ರೋವ್ ಫಾರೆಸ್ಟ್ ಎರಡು ನೋಡ್ಲಿಕ್ಕೆ ನೀವು ಎಷ್ಟು ಕಮ್ಮಿ ಏನಿಲ್ಲ 1 hour ಬೇಕಲ್ವಾ? 1 hour ಮಿನಿಮಮ್ 10 to 15 kilometers ರೈಡ್ ಮಾಡಿಸ್ತಾರೆ. ಅದರಿಂದ ಎಕ್ಸ್ಪೆರಿಮೆಂಟ್ ಬರ್ಬೋದು. ಈಗ ಬೋಟ್ ಸ್ಪೀಡ್ ಆಗಿದೆ. ಮತ್ತೆ ಟೈರ್ ಹೋಗುತ್ತಿದೆ. ಮತ್ತೆ
ನೋಡಿ ಅಲ್ಲಿ ಡಾಲ್ಫಿನ್ ಹುಡುಕ್ತಾ ಇದಾರೆ, ಸಿಗ್ತಾ ಇಲ್ಲ, ಅವ್ರು ಆ ಕಡೆ ಹೋಗ್ತಿದ್ದಾರೆ. ಅಲ್ಲಿ ನೋಡಬಹುದು ಫಿಶಿಂಗ್ ಬೋಟು. ಇಲ್ಲಿ ನೋಡಿ ಬಲೆ ಎಲ್ಲ ಹಾಕಿದ್ರಿ, ಬಲೆ ಕಾಣುತ್ತೆ. ಬಲೆ ಅಲ್ಲ ನಿಖಿಲ್, ಬಲೆ ಅಲ್ಲ ಇದು, ಬಲೆನಾ ಪಕ್ಷಿನ? ಪಕ್ಷಿ. ಅಲ್ಲಿದ್ದಾನ? ಅಲ್ಲಿಲ್ಲ, ಯಾರಿಗಿಲ್ಲ. ಯಾರಿಗಿಲ್ಲ. ಅದೇ ನಾವ ಜೀವನದಲ್ಲಿ ಏನೈತ್ರಿ, ಬೆಂಗಳೂರಲ್ಲಿ ಮೊನ್ನೆ ಟ್ರಾಫಿಕ್ ಕೊಡ್ಬೇಕಾಗಿತ್ತು. ಅಪ್ಪ 50% ಜನ 3 ದಿನ 4 ದಿನ ರಜೆ ಬಂತಂದ್ರೆ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾರೆ. ಯಾಕೆ ಅಂತಂದ್ರೆ ಕೊರೋನಾದಲ್ಲಿ ನೀವು ಕೊರೋನಾ ಬಂದಾಗಿಂದ ಜನ ಟ್ರಿಪ್. ಯಾಕೆ ಅಂತಂದ್ರೆ ಕೊರೋನಾ ಮಹಾಮಾರಿ ತುಂಬಾ ದೊಡ್ಡದಾಗಿ ಬುದ್ಧಿ ಕಲಿಸಿದೆ ಅಂತ ಹೇಳ್ಬಿಟ್ಟು ಬಹಳ ಅದ್ಭುತವಾಗಿ ಜನ ಬಹಳ ಖುಷಿ ಆಗ್ತದೆ. ಮೊದಲೆಲ್ಲ ಜನರು ಆದ್ರೆ ಈಗ ವಯಸ್ಕರು ಅಂದ್ರೆ ಆ ಏಜ್ 60-70 ಇದ್ರು ಎಂಜಾಯ್ ಮಾಡ್ಲಿಕ್ಕೆ ನೋಡ್ತಾರೆ. ಸೊ ಇರ್ಲಿ ಎಂಜಾಯ್ ಅಂತ ಯಾಕಂದ್ರೆ ವಯಸ್ಸಿದ್ದಾಗೆ ಎಂಜಾಯ್ ಮಾಡ್ಬೇಕು ಹೊರತು ವಯಸ್ಸು ಹೋದಾಗ ಅಥವಾ ನಮ್ಮ ಕಣ್ಣು ಚೆನ್ನಾಗಿದ್ದಾಗ ಅಥವಾ ಕಾಲು ಗಟ್ಟಿ ಇದ್ದಾಗ ಟ್ರಿಪ್ ಮಾಡಿದ್ರೆ ಬೆಟರು. ಆಗ ಏಜ್ ಆದ್ಮೇಲೆ ನಾವು ಟ್ರಿಪ್ ಮಾಡ್ತೀವಿ ಅಂತಂದ್ರೆ ಬಟ್ ದುಡ್ಡಿದ್ದು ವೇಸ್ಟ್. ನೋಡಿ, ಈ ಟ್ರಿಪ್ಪಿನ ಸೂತ್ರಧಾರರು ಇವರೇನೆ. ಇವರ ಫ್ಯಾಮಿಲಿ ಕಂಪ್ಲೀಟ್, ಇವರ ಮಕ್ಕಳು, ಇವರ ಹೆಂಡತಿ, ಇವರೆಲ್ಲರನ್ನು ಕರ್ಕೊಂಡು ಟ್ರಿಪ್ ಮಾಡಿಸಿದ್ರೆ, ಎಂಜಾಯ್ ಮಾಡಿಸಿದ್ರೆ. ಅವಾಗ ಹೋಗ್ತಾ ಇರ್ತಾರೆ ಮಕ್ಕಳು ಕರ್ಕೊಂಡು. ಎಲ್ಲೆಲ್ಲ ಹೋಗಿದ್ರಿ ನೀವು ಲಾಂಗ್ ಅಲ್ಲಿ? ಫ್ಯಾಮಿಲಿ ಎಲ್ಲ ಮಕ್ಕಳೆಲ್ಲ ಕರ್ಕೊಂಡು ಹೋಗಿದ್ರಾ? ಫ್ಲೈಟ್ ಅಲ್ಲಿ ಮಾತ್ರ ಗಂಡ ಹೆಂಡತಿ ಹೋಗಿದ್ರಿ? ಓಕೆ. ವರ್ಷದಲ್ಲಿ ಎಷ್ಟು ಟ್ರಿಪ್ ಮಾಡ್ತೀರಾ? ದುಡ್ಡಿದ್ದರೆ ಈ ರೀತಿ ನಿಲ್ಸ್ಕೊಂಡಾಗ ಹೋಗ್ತಾರೆ, ದುಡ್ಡಿದ್ದರೆ ಯೋಚನೆ ಮಾಡ್ತಾರೆ. ಈ ರೀತಿ ದುಡ್ಡಿದ್ದರೆ ಯಾವ ಬೇಕಿರೋ ಟ್ರಿಪ್ ಹೋಗ್ತಾರೆ, ದುಡ್ಡಿದ್ದರೆಲ್ಲ ಏನ್ ಮಾಡ್ತಾರೆ ಇಲ್ಲಿ? ನಮ್ಮ ಹತ್ರ ಸುಳ್ಳು ಹೇಳ್ತಾರೆ. ನೆಕ್ಸ್ಟ್ ಈಗ ನಮ್ದು ಮ್ಯಾಂಗ್ರೋವ್ ಫಾರೆಸ್ಟ್ ಕರ್ಕೊಂಡು ಡೆಲ್ಟಾ ಪಾಯಿಂಟ್ ಅಲ್ಲಿ ಡಾಲ್ಫಿನ್ ನಮ್ಗೆ ಸಿಗ್ಲಿಲ್ಲ. ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲಿ ಅದು ನ್ಯಾಚುರಲ್ ಆಗಿ ಮನುಷ್ಯ ಮಾಡಿರ್ತಕ್ಕಂಥ ಫಾರೆಸ್ಟ್ ಅಂತ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ಮಾತ್ರ. ಅದು ನೀವು ಆ ಫಾರೆಸ್ಟ್ ನೋಡಿದ್ರೆ ನಿಮಗೆ ಅಂಡಮಾನ್ ನಿಕೋಬಾರ್ ಹೋಗ್ತಿಲ್ಲ, ಸೇಮ್ ಅದೇ ರೀತಿಯಾಗಿ ಕಾಣಿಸುತ್ತೆ. ನಾನು ಆಲ್ರೆಡಿ ಒಂದ್ಸರಿ ನೋಡಿದ್ದೆ. ಈ ಸರಿ ಈ ಕಡೆ ಕೂತ್ಕೊಳ್ಳಿ, ಈ ಕಡೆ ಬೋಟ್ ಬ್ಯಾಲೆನ್ಸ್ ಮಾಡಕ್ಕೆ, ಬೋಟ್ ಬ್ಯಾಲೆನ್ಸ್ ಮಾಡ್ಲಿಕ್ಕಲ್ಲ. ಇದರಲ್ಲಿ ಬೋಟ್ ಅಲ್ಲಿ ಪೊಲೀಸ್ ಗಸ್ತು ಸಮೇತ ಇರುತ್ತೆ, ರೂಲ್ಸ್ ರೆಗ್ಯುಲೇಷನ್ ತುಂಬಾ ಸ್ಟ್ರಿಕ್ಟ್. ಈಗ ನಮ್ಗೆ ಡೆಲ್ಟಾ ಪಾಯಿಂಟ್ ಎಂಟ್ರಿ ಮಾಡ್ತಾ ಇದ್ದಾರೆ.